ಹಾಯ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಮೈ ಚಾನಲ್. ನಾನಿವತ್ತು ಮರಗೆಣಸಿನ ಒಂದು ಬ್ರೇಕ್ಫಾಸ್ಟ್ ರೆಸಿಪಿನೇ ನಿಮಗೆ ತೋರಿಸ್ತಾ ಇದ್ದೀನಿ. ತುಂಬಾನೇ ಟೇಸ್ಟ್ ಆಗಿರುತ್ತೆ. ಇದನ್ನ ಹೇಗೆ ಮಾಡೋದು, ಏನೇನೆಲ್ಲ ಬೇಕು ಅಂತ ನಾನು ವಿವರವಾಗಿ ಕೊಟ್ಟಿದ್ದೀನಿ. ಸ್ಕಿಪ್ ಮಾಡದೆ ನೋಡಿ ತಿಳ್ಕೊಳ್ಳಿ. ಒಂದು ಉಪ್ಪಿಟ್ಟು ರೀತಿ ನಾನು ಮಾಡಿದ್ದೀನಿ. ಇದು ಈ ರೀತಿ ಮಾಡಿ ಅದಕ್ಕೆ ತೆಂಗಿನ ಹಾಲು ಹಾಕಿದಂತ ಮೀನ್ ಸಾರು ಜೊತೆ ಇನ್ನು ತೆಂಗಿನ ಹಾಲು ಹಾಕಿ ಮಾಡಿದಂತ ಚಿಕನ್ ಸಾರು ಜೊತೆ ತುಂಬಾನೇ ಚೆನ್ನಾಗಿ ಮ್ಯಾಚ್ ಆಗುತ್ತೆ ಅಂತ ಹೇಳಿದ್ರೆ ಈ ರೀತಿ ಮಾಡ್ಕೊಂಡು ನೀವು ಟೀ ಜೊತೆ ಹಾಗೆ ತಿನ್ಬೋದು. ಅಂದ್ರೆ ಇದಕ್ಕೆ ಸ್ವಲ್ಪ ಸಕ್ಕರೆ ಹಾಕೊಂಡು ಕೂಡ ತಿನ್ಬೋದು. ಬಾಯ್ಲ್ ರೀತಿ ಮಾಡ್ಕೊಂಡು ತಿಂತಾರೆ, ಈ ರೀತಿ ಮಾಡ್ಕೊಂಡು ತಿಂತಾರೆ. ಇದನ್ನ ಒಂದು ಪಲ್ಯದ ರೀತಿ ಕೂಡ ಮಾಡ್ಕೊಂಡು ತಿಂತಾರೆ, ಚಿಪ್ಸ್ ರೀತಿ ಮಾಡ್ಕೊಂಡು ತಿಂತಾರೆ, ಹಾಗೆ ಮಿಕ್ಸರ್ ಚಿಪ್ಸ್ ಹೊಡೆದಂಗೆ ಆ ರೀತಿ ಕೂಡ ಮಾಡ್ಕೊಂಡು ತಿಂತಾರೆ. ತುಂಬಾ ತರ ಐಟಮ್ ಮಾಡಿ ತಿಂತಾರೆ. ಇದ್ರಲ್ಲಿ ಇಷ್ಟ ಆಗಿರುತ್ತೆ. ಎರಡದವ್ರು ಹೆಚ್ಚಾಗಿ ಮಾಡಿ ತಿಂತಾರೆ. ಅವರಿಗೆ ದಿನ ಪ್ರತಿ ಇದನ್ನ ತಿಂದ್ರು ಕೂಡ ಬೇಜಾರಾಗೋದಿಲ್ಲ, ಅಷ್ಟು ಕೂಡ ಇಷ್ಟಪಟ್ಟು ತಿಂತಾರೆ. ಒಂದು ಅವರು ಮಾಡೋ ರೀತಿಯಲ್ಲೇ ಮಾಡಿದೀನಿ, ಆದ್ರೆ ಸ್ವಲ್ಪ ನಾನು ಚೇಂಜ್ ಆಗಿ ಮಾಡಿದೀನಿ. ಯಾಕೆಂದ್ರೆ ಚೆರಿ ಉಳ್ಳಿ ಅಂತ ಹೇಳ್ತಾರೆ, ಬಂದು ಚಿಕ್ಕ ಚಿಕ್ಕ ಈರುಳ್ಳಿ ಹಾಕಿ ಮಾಡ್ತಾರೆ. ತುಂಬಾ ಟೇಸ್ಟ್ ಆಗಿರುತ್ತೆ. ಆದ್ರೆ ನನ್ನ ಹತ್ರ ಅದಿಲ್ಲ. ನಾನು ಯಾವ ರೀತಿ ಮಾಡ್ತೀನೋ ಆ ರೀತಿ ನಿಮ್ಗೆ ಮಾಡಿ ತೋರಿಸಿದ್ನಿ. ಆದ್ರೆ ತುಂಬಾ ಟೇಸ್ಟ್ ಆಗಿರುತ್ತೆ. ಖಂಡಿತ ಟ್ರೈ ಮಾಡಿ. ಇದು ನಮಗೆ ಸ್ಕಿನ್ನಿಗೆ ಹಾಗೆ ಹೇರಿ ಕಣ್ಣಿಗೆ ಎಲ್ಲ ಕೂಡ ತುಂಬಾ ಒಳ್ಳೇದು. ಗಳಿಗೆ ಇದನ್ನ ತುಂಬಾನೇ ನಮ್ಗೆ ಒಳ್ಳೇದು ಅಂತ ಹೇಳ್ತಾರೆ. ಹೇಗೆ ಮಾಡೋದು, ಏನೇನೆಲ್ಲ ಬೇಕು, ಯಾವ ರೀತಿ ಮಾಡಿದ್ರೆ ಟೇಸ್ಟ್ ಆಗಿರುತ್ತೆ ಅಂತ ನೋಡೋಣ. ಒಂದು ದೊಡ್ಡ ಸೈಜಿನ ಮರಗೆಣಸು ನಾನು ತಗೊಂಡಿದ್ದೀನಿ. ಅದನ್ನ ಬಂದು ನೋಡಿ, ಇದು ಬಂದು ಒಂದು 3-4 ದಿನ ಆಗಿದೆ ಅಷ್ಟೇ. ನಾವು ಚೆನ್ನಾಗಿ ತೆಗೆದಾಗ್ಲೇ ವಾಶ್ ಮಾಡಿರೋದು, ಹಾಗಾಗಿ ನಾನು ವಾಶ್ ಮಾಡ್ಕೊಳ್ತಾ ಇಲ್ಲ. ಎರಡು ಸೈಡ್ ಅಲ್ಲೂ ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಸಾಮಾನ್ಯವಾಗಿ ಇದನ್ನ ಹೇಗೆ ಕಟ್ ಮಾಡೋದು, ಹೇಗೆ ಕ್ಲೀನ್ ಮಾಡೋದು ಅಂತ ಎಲ್ಲರಿಗೂ ಗೊತ್ತಿರುತ್ತೆ. ಆದ್ರೂ ಕೂಡ ನಾನು ತೋರಿಸೋದು ಒಳ್ಳೇದಲ್ಲ, ಹಾಗಾಗಿ ನಾನು ತೋರಿಸ್ತಾ ಇದ್ದೀನಿ. ಇದನ್ನ 4 ಪೀಸ್ ಆಗಿ ನಾನು ಈ ರೀತಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಮಾಡ್ಕೊಂಡು ಅದನ್ನ ಚೆನ್ನಾಗಿ ಸಿಪ್ಪೆ ಬಿಡಿಸಿ ತಗೊಳ್ತೀನಿ. ನೋಡಿ, ಈ ರೀತಿ ಸಿಪ್ಪೆ ಬಿಡಿಸಿ ತಗೊಳ್ತಾ ಇದ್ದೀನಿ. ಈ ರೀತಿ ತೆಗಿವಾಗ ನಮಗೆ ಸಿಪ್ಪೆ ಚೆನ್ನಾಗಿ ಬಿಟ್ಕೊಟ್ರೆ ಇದು ನಮಗೆ ಒಳ್ಳೆ ಗೆಣಸು. ಚೆನ್ನಾಗಿ ಇದು ಗೆಣಸು ಆಗಿದೆ ಅಂತ. ಹಾಗೆ ತುಂಬಾ ಬಿಳಿಯಾಗಿರ್ಬೇಕು ಗೆಣಸು. ನಾವು ಬಿಡಿಸುವಾಗ ಬೆಂದ ಮೇಲೂ ಅಷ್ಟೇ, ಈ ರೀತಿ ನಾವು ಬೇಯೋದಕ್ಕಿಂತ ಮುಂಚೆನೂ ಅಷ್ಟೇ ತುಂಬಾ ಬಿಳಿಯಾಗಿರ್ಬೇಕು. ಅವಾಗ ನಮಗೆ ಅದು ತುಂಬಾ ಟೇಸ್ಟ್ ಆಗಿರುತ್ತೆ. ಈ ಸಿಪ್ಪೆನ ನೀವು ಬಿಸಾಕದೆ ಈ ಸಿಪ್ಪೆನ ಚೆನ್ನಾಗಿ ತೊಳೆದು ಅದರ ಮೇಲೆ ಸಿಪ್ಪೆ ಮಾತ್ರ ತೆಗೆದ್ಬಿಟ್ಟು ಆ ಸಿಪ್ಪೆನ ಚೆನ್ನಾಗಿ ತೊಳೆದು ಅದನ್ನ ಒಣಗಿಸಿ ಪೌಡರ್ ಮಾಡಿ ಇಟ್ಕೊಂಡು ಸ್ಕಿನ್ನಿಗೆ ಕೂಡ ಅಪ್ಲೈ ಮಾಡ್ಬೋದು. ಸ್ಕಿನ್ನಿಗೂ ತುಂಬಾ ಒಳ್ಳೇದು. ಎಲ್ಲದನ್ನ ನಾನು ತೊಳೆದು ತಗೊಂಡು ಒಂದು ಸಾರಿ ಕೂಡ ನಾನು ಅದನ್ನ ಕಟ್ ಮಾಡಿ ನಾನು ತೊಳೆದು ತಗೊಳ್ತೀನಿ. ಈ ರೀತಿ ಪೀಸ್ ಆಗಿ ನಾನು ಮಾಡ್ಕೊಳ್ತಾ ಇದ್ದೀನಿ. ಅದ್ರ ಒಳಗಡೆ ನಾರು ಇರುತ್ತೆ, ಆ ನಾರನ್ನ ಕೂಡ ನಾವು ತಗೋಬೇಕು. ಅದನ್ನ ತಗೊಂಡು ಕ್ಲೀನ್ ಮಾಡ್ಕೊಂಡು ಆಮೇಲೆ ನಾವು ಕಟ್ ಮಾಡ್ಕೋಬೇಕು. ಆ ನಾರುಗಳನ್ನ ನಾನು ಈ ರೀತಿ ಬಿಡಿಸ್ಕೊಳ್ತಾ ಇದ್ದೀನಿ. ಬಿಡಿಸ್ಕೊಂಡು ಈ ರೀತಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿಯಲ್ಲಿ ನಾವು ಕಟ್ ಮಾಡ್ಕೊಂಡ್ರೆ ಸಾಕು. ಅದನ್ನು ಕೂಡ ಕಟ್ ಮಾಡ್ಕೊಂಡು ಮತ್ತೊಂದು ಸಾರಿ ಕೂಡ ನಾನು ವಾಶ್ ಮಾಡಿ ತಗೊಳ್ಳೋದಿದೆ. ಇಲ್ಲಿ ಎಲ್ಲದನ್ನು ಕೂಡ ಕಟ್ ಮಾಡಿ ತಗೊಂಡೆ. ಈಗ ಅದನ್ನ ಚೆನ್ನಾಗಿ ಒಂದು 2 ಸಲ ವಾಶ್ ಮಾಡ್ಕೊಳ್ತೀನಿ. ಗ್ಲಾಸ್ ಅಷ್ಟು ನೀರು ಹಾಕೊಂಡು 2 ಗ್ಲಾಸ್ ಅಷ್ಟು ನೀರು ಹಾಕೊಂಡು ವಾಶ್ ಮಾಡ್ಕೊಳ್ಳಿ. ಸ್ವಲ್ಪ ನಮಗೆ ವಾಶ್ ಮಾಡುವಾಗ ಬಿಳಿ ಬಿಳಿಯಾಗಿರುತ್ತೆ, ನೀಟಾಗಿ ನಾವು ವಾಶ್ ಮಾಡಿ ತಗೋಬೇಕು. ಅದನ್ನ ಚೆನ್ನಾಗಿ ವಾಶ್ ಮಾಡ್ಕೊಂಡು ಒಂದು ಕಡಾಯಿಗೆ ಹಾಕೊಂಡು ಬೇಯೋದಕ್ಕೆ ಇಟ್ಬಿಡ್ತೀನಿ. 2 ಗ್ಲಾಸ್ ನೀರು ಹಾಕಿ ಬೇಯೋದಕ್ಕೆ ಇದನ್ನ ಇಡ್ತೀನಿ. ಉಪ್ಪು ಹಾಕಿ ಚೆನ್ನಾಗಿ ನಾನು ಬೇಯಿಸಿ ತಗೋಬಿಡ್ತೀನಿ. ನಾನು ಮಸಾಲಾ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಬಂದು 3 ಹಸಿಮೆಣಸು, ಒಂದು ಸಣ್ಣ ಈರುಳ್ಳಿ, ಸ್ವಲ್ಪ ಜೀರಿಗೆ, 1 ಟೀ ಸ್ಪೂನ್ ಅಷ್ಟು ಹಳದಿ ಪೌಡರ್. ಇದು ಫಸ್ಟ್ ಗ್ರೈಂಡ್ ಮಾಡಿ ತಗೊಳ್ತೀನಿ. ತೆಂಗಿನಕಾಯಿ ಫುಲ್ ಆಗಿ ನಾನು ತಗೊಂಡಿದ್ದೀನಿ. ಅದಕ್ಕೆ ಹಾಕಿ ನಾನು ಸ್ವಲ್ಪ ಗ್ರೈಂಡ್ ಮಾಡಿ ತಗೊಂಡೆ. ತರಿಯಾಗಿರ್ಬೇಕು, ಹಾಗೆ ಕೂಡ ಹಾಕ್ಬೋದು. ತೆಂಗಿನಕಾಯಿ ಸ್ವಲ್ಪ ಗ್ರೈಂಡ್ ಮಾಡಿ ತಗೊಂಡ್ರೆ ನಮಗೆ ಚೆನ್ನಾಗಿರುತ್ತೆ. ಗೆಣಸು ನಾನು ಬೇಯೋದಕ್ಕೆ ಇಟ್ಟಿದ್ದೆ, ಚೆನ್ನಾಗಿ ಬೆಂದಿದೆ. ಈಗ ಹೇಳಿದ್ದೆ 2 ಗ್ಲಾಸ್ ನೀರು ಹಾಕ್ತೀನಿ ಅಂತ. ಇದು ಚೆನ್ನಾಗಿ ಬೆಂದು ಸಿಕ್ಕಿದೆ. ಇದನ್ನ ನಾನು ತಗೋಬಿಡ್ತೀನಿ. ನೀರನ್ನ ಇದಕ್ಕೆ ನಾನು ಯೂಸ್ ಮಾಡೋದಿಲ್ಲ. ಚೆಲ್ಲಿ ಹಾಕಿದ್ರೆ ಸ್ವಲ್ಪ ಅಂಟಂಟಾಗಿರುತ್ತೆ, ಕಿಚಿ ಕಿಚಿ ಆಗುತ್ತೆ. ಆ ನೀರು ಕೂಡ ನೀವು ಹಾಕೋಬಹುದು. ಇದಕ್ಕೆ ಹಾಕೊಳ್ತಾ ಇದ್ದೀನಿ. ಹಾಕೊಂಡು ಈ ರೀತಿ ಹರಡಿಸ್ಕೊಂಡು ಅದಕ್ಕೆ ಮಸಾಲಾನ ನಾನು ಹಾಕೊಳ್ತಾ ಇದ್ದೀನಿ. ಅದನ್ನ ಸೆಟ್ ಮಾಡ್ತೀನಿ. ಏನ್ ಬೌಲ್ ನಾನು ಮಸಾಲೆ ತಗೊಂಡಿದ್ದೆ, ಅದೇ ಬೌಲಲ್ಲಿ ಒಂದು ಚೂರು ನೀರು ನಾನು ಮಧ್ಯಕ್ಕೆ ಹಾಕಿ ಮುಚ್ಚಿಟ್ಟು ಅವದಲ್ಲೇ ನಾನು ಬೇಯೋದಕ್ಕೆ ಬಿಡ್ತೀನಿ. ಅದಕ್ಕೆ ನೀರು ಹಾಕಿ ಎಲ್ಲ ಮತ್ತೆ ನಾವು ಇದು ಮಾಡಕ್ ಹೋಗಿ ಮಸಾಲ ಸೆಟ್ ಆಗುತ್ತೆ. ಮಸಾಲ ಹಸಿಯಾಗಿ ಸ್ಮೆಲ್ ಇರುತ್ತೆ ಅನ್ನೋದು ಏನು ಪ್ರಾಬ್ಲಮ್. ಇಟ್ಟಿದ್ದೆ ನಾನು ಮುಚ್ಚಿಟ್ಟು ಚೆನ್ನಾಗಿ ನಾನು ಅವದಲ್ಲೇ ಬೇಯಿಸ್ಕೊಂಡೆ. ಮಸಾಲ ಸೆಟ್ ಆಗೋದಕ್ಕೆ ಬಿಟ್ಟಿದ್ದೆ. ಈಗ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ. ಮಿಕ್ಸ್ ಮಾಡಿ ಮತ್ತೊಂದು ಸಾರಿ ಕೂಡ ಮುಚ್ಚಿಡೋದಿದೆ. ಮುಚ್ಚಿಟ್ಟು ನಾನು ಹಾಗೆ ಮಿಕ್ಸ್ ಮಾಡ್ಕೊಳ್ತೀನಿ. ಕೂಡ ಮಸಾಲ ನಮಗೆ ಸರಿಯಾಗಿ ಸೆಟ್ ಆಗ್ಬೇಕು. ಹಸಿ ಸ್ಮೆಲ್ ಎಲ್ಲ ಏನು ಬರುದಿಲ್ಲ. ಯಾಕೆ ಈ ರೀತಿನೇ ಮಾಡಿದ್ರೇನೆ ಟೇಸ್ಟ್ ಆಗಿರುತ್ತೆ. ಮುಚ್ಚಿಟ್ಟಿದೆ. ಈಗ ಮತ್ತೆ ಮಿಕ್ಸ್ ಮಾಡಿ ಹಾಗೆ ಬಿಟ್ಕೊಳ್ತೀನಿ. ಈಗ ಮತ್ತೆ ಮುಚ್ಚಿಡೋದಿಲ್ಲ. ಇವಾಗ ನಮಗೆ ಸೆಟ್ ಆಗುತ್ತೆ. ಈಗ ನೋಡಿ ಚೆನ್ನಾಗಿ ಹಾಗೆ ರೆಡಿ ಆಗಿದೆ. ನಮಗೆ ನಾನು ಬಂದ್ ಮಾಡ್ಕೊಳ್ತಾ ಇದ್ದೀನಿ. ಈಗ ನಾನು ಅದನ್ನು ಪ್ಲೇಟಿಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ತುಂಬಾನೇ ಟೇಸ್ಟ್ ಆಗಿ ರೆಡಿ ಆಗಿದೆ. ಈ ರೀತಿ ಮಾಡ್ಕೊಂಡು ಅದ್ರ ಜೊತೆ ನಾನು ಏನ್ ಹೇಳಿದ್ನೋ ಅದೇ ರೀತಿ ನೀವು ಮೀನ್ ಸಾರ್ ಜೊತೆನೋ ಚಿಕನ್ ಸಾರ್ ಜೊತೆ ಹೀಗೆ ಕೂಡ ತಿನ್ಬೋದು. ಟೀ ಜೊತೆ ಈವ್ನಿಂಗ್ ಸ್ನಾಕ್ಸ್ ರೀತಿಯಲ್ಲಿ ಕೂಡ ತಿನ್ಬೋದು. ಕೂಡ ಇಷ್ಟಪಟ್ಟು ತಿಂತಾರೆ. ಈ ಮಳೆಗೆ ನಮಗೆ ತುಂಬಾನೇ ಒಳ್ಳೇದು. ಇವತ್ತು ಒಂದು ಒಳ್ಳೆ ಮರಗೆಣಸಿ ಬ್ರೇಕ್ಫಾಸ್ಟ್ ರೆಸಿಪಿನೇ ನಾನು ನಿಮಗೆ ತೋರಿಸಿದೀನಿ. ಖಂಡಿತ ಟ್ರೈ ಮಾಡಿ ತಿನ್ನು. ಹೇಗಿದೆ ಅಂತ ನನಗೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕೆಳಗೆ ಕಾಣೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಹೀಗೆ ಮಾಡೋದ್ರಿಂದ ನಾನು ಹಾಕೋ ವಿಡಿಯೋ ಎಲ್ಲ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ. ಮತ್ತೊಂದು ವಿಡಿಯೋದಲ್ಲಿ ಮತ್ತೊಂದು ರೆಸಿಪಿಯೊಂದಿಗೆ ನಾನು ನಿಮಗೆ ಸಿಗ್ತೀನಿ. ಈಗಾಗಲೇ ನೀವು ಕೊಡ್ತಾ ಇರೋ ಸಪೋರ್ಟಿಗೆ ತುಂಬಾ ಧನ್ಯವಾದಗಳು.